ಮಾರ್ಚ್ 7ಕ್ಕೆ ರಾಜ್ಯ ಬಜೆಟ್ ಮಂಡನೆ ಆಗಲಿದೆ. ನಾಳೆಯಿಂದ ಸಿಎಂ ಸಿದ್ದರಾಮಯ್ಯ ಬಜೆಟ್ ಸಿದ್ಧತೆ ಆರಂಭ ಆಗ್ತಾ ಇದೆ. ನಾಳೆಯಿಂದ ಫೆಬ್ರವರಿ 14ರ ತನಕ ಬಜೆಟ್ ಪೂರ್ವಭಾವಿ ಚರ್ಚೆ ನಡೆಯಲಿದೆ. ಮಾರ್ಚ್ 7ಕ್ಕೆ ರಾಜ್ಯ ಬಜೆಟ್ ಮಂಡನೆ ಆಗಲಿದೆ. ಪ್ರಮುಖವಾಗಿ ನಾಳೆಯಿಂದ ಸಿಎಂ ಸಿದ್ದರಾಮಯ್ಯನವರ ಬಜೆಟ್ ಸಿದ್ಧತೆ ಆರಂಭ ಆಗುತ್ತೆ. ಪೂರ್ವಭಾವಿ ಚರ್ಚೆಯನ್ನು ನಡೆಸಲಾಗುತ್ತೆ. ಬೆಂಗಳೂರಿನ ಶಕ್ತಿ ಭವನದಲ್ಲಿ ನಡೆಯಲಿದೆ ಬಜೆಟ್ ಸಿದ್ಧತಾ ಸಭೆ. ವಿವಿಧ ಇಲಾಖೆಗಳ ಬೇಡಿಕೆಗಳ ಕುರಿತು ಸಭೆಯಲ್ಲಿ ಸಿಎಂ ಚರ್ಚೆಯನ್ನ ನಡೆಸಲಿದ್ದಾರೆ. ಮಾರ್ಚ್ ಮೊದಲ ವಾರದಲ್ಲಿ ಜಂಟಿ ಅಧಿವೇಶನಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದ್ದು, ಜಂಟಿ ಅಧಿವೇಶನ ನಡೆಸೋದಕ್ಕೆ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮಾರ್ಚ್ 3ರಂದು ರಾಜ್ಯಪಾಲರು ಜಂಟಿ ಅಧಿವೇಶನದ ನಡೆಸುವ ಸಾಧ್ಯತೆ ಇದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಬಜೆಟ್ ಜಂಟಿ ಅಧಿವೇಶನದ ದಿನಾಂಕ ಅಂತಿಮ ಆಗುತ್ತೆ. ಕ್ಯಾಬಿನೆಟ್ನಲ್ಲಿ ಅಧಿವೇಶನದ ದಿನಾಂಕ ಅಂತಿಮಗೊಳಿಸಲಿದೆ ಸರ್ಕಾರ. ಒಟ್ಟಾರೆಯಾಗಿ ಮಾರ್ಚ್ 7ಕ್ಕೆ ರಾಜ್ಯ ಬಜೆಟ್ ಮಂಡನೆ ಆಗ್ತಾ ಇದೆ. ಸಾಕಷ್ಟು ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಅದ್ರ ಜೊತೆಗೆ ಬಹುದೊಡ್ಡ ಬಜೆಟ್ ಆಗುತ್ತೆ. ಈ ಬಾರಿಯ ಬಜೆಟ್ ಗಾತ್ರ ಕೂಡ ಹೆಚ್ಚಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಪ್ರಮುಖವಾಗಿ ಇನ್ಕ್ಲೂಡೆಡ್ 5 ಪಂಚ ಗ್ಯಾರಂಟಿಗಳು. ಸೊ ಹೀಗಾಗಿ ಬಜೆಟ್ ಗಾತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಪ್ರಮುಖ ವರ್ಗಗಳಿಗೆ ಏನ್ ಕೊಡುತ್ತೆ ಸರ್ಕಾರ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಈಗಾಗಲೇ ಕೇಂದ್ರ ಬಜೆಟ್ ಆಯಿತು. ಕೇಂದ್ರದಿಂದ ರಾಜ್ಯಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಅನುದಾನವೂ ಇಲ್ಲ, ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಝೀರೋ. ಆದ್ರೆ ರಾಜ್ಯ ಬಜೆಟ್ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ. ರಾಜ್ಯ ಬಜೆಟ್ ಅನ್ನುವಂಥದ್ದು ರಾಜ್ಯದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಗಕ್ಕೂ ಕೂಡ ಕೆಲವೊಂದಿಷ್ಟು ವಿಚಾರವಾಗಿ ತನ್ನದಾದ ಕೊಡುಗೆ ಕೊಡುವ ವಿಚಾರವಾಗಿ ಕೂಡ ಪ್ರಮುಖ ಪಾತ್ರ ವಹಿಸಿರುತ್ತೆ. ಸೊ ಹೀಗಾಗಿ ಈ ಬಾರಿಯ ಸಿಎಂ ಬಜೆಟ್ ಮಂಡಿಸ್ತಾರೆ. ಅದು ಕೂಡ ಅವರ ದಾಖಲೆಯ ಬಜೆಟ್, ಸಿಎಂ ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಇದು. ಸೊ ಹೀಗಾಗಿ ಏನಾದ್ರೂ ಮಧ್ಯಮ ವರ್ಗಕ್ಕೆ ರಿಲೀಫ್ ಸಿಗುತ್ತಾ? ರೈತ ವರ್ಗಕ್ಕೆ ಬಿಗ್ ಆಫರ್ ಸಿಗಬಹುದಾ? ಮಹಿಳೆಯರಿಗೆ ಏನಾದ್ರೂ ಕೊಡುಗೆ ಕೊಡಬಹುದಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ.